ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀಖಂಡದ ಭಾಗಗಳಿಗೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶಿವನು ದಂಡಕಾರಣ್ಯದಲ್ಲಿ ವನವಾಸದಲ್ಲಿ ಸಂಚರಿಸುತ್ತಿದ್ದ ಶ್ರೀರಾಮ ಪ್ರಭುವನ್ನು ನೋಡುತ್ತಾನೆ. ಸತಿಯನ್ನು ಕಳೆದುಕೊಂಡು, ಅಂದರೆ ಸತಿಯಾದ ಸೀತಾದೇವಿಯು ಆ ರಾವಣರಿಂದ ಅಪಹೃತಳಾಗಿರುವುದರಿಂದ ಆ ಕಾರಣದಿಂದಾಗಿ ಶ್ರೀರಾಮಚಂದ್ರನು ದುಃಖಿಸುತ್ತಾ ಗಟ್ಟಿಯಾಗಿ ಅಳುತ್ತಾ ಕಾಡಿನ ಗಿಡ ಮರಗಳನ್ನು ಪ್ರಾಣಿ ಪಕ್ಷಿಗಳನ್ನು ಸೀತೆ ಎಲ್ಲಿ ಎಂದು ಕೇಳುತ್ತಾ ಹುಡುಕಾಡುತ್ತಿರುವಾಗ ಶ್ರೀರಾಮನು ಕ್ಷಮಿಸಿ ಶಿವನು ಶ್ರೀರಾಮನನ್ನು ಕಂಡು ಆತನ ಈ ಅದ್ಭುತವಾದ ಲೀಲಾ ನಾಟಕಕ್ಕೆ ಮನಸೋತವನಾಗಿ ಆತನಿಗೆ ಕೈ ಮುಗಿಯುತ್ತಾನೆ. ತದನಂತರ ಈ ದೃಶ್ಯವನ್ನು ಕಂಡಂತಹ ಸತೀದೇವಿಯು, ಅಂದರೆ ಶಿವನ ಸತಿಯಾದಂತಹ ಸತೀದೇವಿಯು ತನ್ನ ಗಂಡನು ಪರಾತ್ಪರ ಪರಮ ಪುರುಷನಾಗಿದ್ದರೂ ಕೂಡ ಒಬ್ಬ ಸಾಧಾರಣ ರಾಜಕುಮಾರನಿಗೆ ಆತ ದೈವ ಸಂಭೂತನೆಂದು ಕೈ ಮುಗಿದುದನ್ನು ಕಂಡು ಅಚ್ಚರಿಯಿಂದ ಅದರ ಹಿನ್ನೆಲೆಯನ್ನು ವಿಚಾರಿಸುತ್ತಾಳೆ. ಆಗ ಶಿವನು ಆತ ಪರಾತ್ಪರ ಪರಬ್ರಹ್ಮನ ಸ್ವರೂಪವೆಂದು, ಪರಬ್ರಹ್ಮನ ಅವತಾರವೆಂದು ಕೂಡ ಆ ಸತಿಗೆ ಮನದಟ್ಟು ಮಾಡುವಂತೆ ಹೇಳುತ್ತಾ ಮುಂದುವರಿಸುತ್ತಾನೆ. ಶಿವನು ಹೇಳುತ್ತಾನೆ, ದೇವಿ, ಹಿಂದಿನ ಕಾಲದಲ್ಲಿ ಒಮ್ಮೆ ಪರಮಶ್ರೇಷ್ಠ ಭಗವಾನ್ ಶಂಭುವು, ಕ್ಷಮಿಸಿ, ಈ ಮಾತನ್ನು ಹೇಳುತ್ತಿರುವುದು ವಾಸ್ತವದಲ್ಲಿ ಶ್ರೀರಾಮಚಂದ್ರ ಪ್ರಭು. ಏಕೆಂದರೆ ಶ್ರೀರಾಮಚಂದ್ರ ಪ್ರಭುವು ಆ ರೀತಿ ಸಾಧಾರಣ ವ್ಯಕ್ತಿಯಾಗಿ ಅಲೆದಾಡುತ್ತಿರುವಾಗ ಸತೀದೇವಿಗೆ ಆತನ ಮೇಲೆ ಸಂದೇಹ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಉದ್ದೇಶದಿಂದ ತಾನೇ ಸ್ವತಃ ಸೀತೆಯ ವೇಷವನ್ನು ಧರಿಸಿ ಆ ಶ್ರೀರಾಮನ ಎದುರು ಕಾಣಿಸಿಕೊಳ್ಳುತ್ತಾಳೆ. ಆದರೆ ಕೂಡಲೇ ಆಕೆಯನ್ನು ಗುರುತಿಸಿದ ಶ್ರೀರಾಮಚಂದ್ರನು ಶಿವನ ಕುರಿತಾಗಿ ಆಕೆಯಲ್ಲಿ ವಿಚಾರಿಸಿದಾಗ ಸತೀದೇವಿಗೆ ಗಲಿಬಿಲಿ ಉಂಟಾಗುತ್ತದೆ. ಆಗ ಶ್ರೀರಾಮನ ವಾಸ್ತವ ಪರಿಚಯವನ್ನು ಕೇಳಿದಾಗ ಶ್ರೀರಾಮನು ಆಕೆಗೆ ಇದೆಲ್ಲವನ್ನು ವಿವರಿಸಿ ಹೇಳುತ್ತಿರುವನು. ಶ್ರೀರಾಮನು ಮುಂದುವರೆದು ಹೇಳುತ್ತಾನೆ, ದೇವಿ, ಹಿಂದಿನ ಕಾಲದಲ್ಲಿ ಒಮ್ಮೆ ಪರಮಶ್ರೇಷ್ಠ ಭಗವಾನ್ ಶಂಭುವು ತನ್ನ ಪರಾತ್ಪರ ಧಾಮದಲ್ಲಿ ವಿಶ್ವಕರ್ಮನನ್ನು ಕರೆಸಿ ಅವನಿಂದ ತನ್ನ ಗೋಶಾಲೆಯಲ್ಲಿ ಒಂದು ರಮಣೀಯ ವಿಸ್ತಾರವಾದ ಭವನವನ್ನು ನಿರ್ಮಿಸಿದನು. ಅದರಲ್ಲಿ ಒಂದು ಶ್ರೇಷ್ಠ ಸಿಂಹಾಸನವನ್ನು ನಿರ್ಮಾಣ ಮಾಡಿಸಿದನು. ಆ ಸಿಂಹಾಸನದ ಮೇಲೆ ಭಗವಾನ್ ಶಂಕರನು ವಿಶ್ವಕರ್ಮನಿಂದ ಒಂದು ಛತ್ರವನ್ನು ಮಾಡಿಸಿದನು. ಅದು ಅತಿ ದಿವ್ಯವೂ ಅದ್ಭುತವೂ ಪರಮೋತ್ತಮವೂ ಆಗಿತ್ತು. ಅನಂತರ ಶಿವನು ಎಲ್ಲ ಕಡೆಗಳಿಂದ ಇಂದ್ರಾದಿ ದೇವತೆಗಳನ್ನು, ಸಿದ್ಧರನ್ನು, ಗಂಧರ್ವರನ್ನು, ನಾಗರನ್ನು, ಸಮಸ್ತ ಉಪದೇವತೆಗಳನ್ನು ಶೀಘ್ರವಾಗಿ ಅಲ್ಲಿಗೆ ಕರೆಸಿಕೊಂಡನು. ಸಮಸ್ತ ವೇದಗಳನ್ನು, ಆಗಮಗಳನ್ನು, ಪುತ್ರರ ಸಹಿತ ಬ್ರಹ್ಮದೇವರನ್ನು, ಅಂದರೆ ಅವರ ಮಾನಸಿಕ ಪುತ್ರರ ಸಹಿತ ಬ್ರಹ್ಮದೇವರನ್ನು, ಮುನಿಗಳನ್ನು, ಅಪ್ಸರೆಯರೊಂದಿಗೆ ನಾನಾ ಪ್ರಕಾರದ ವಸ್ತುಗಳಿಂದ ಸಂಪನ್ನರಾದ ಸಮಸ್ತ ದೇವಿಯರನ್ನು ಆಮಂತ್ರಿಸಿದನು. ಇವರಲ್ಲದೆ ದೇವತೆಗಳ, ಋಷಿಗಳ, ಸಿದ್ಧರ ಹಾಗೂ ನಾಗರ 16 ಕನ್ಯೆಯರನ್ನು ಕರೆಸಿದನು. ಅವರೆಲ್ಲರ ಕೈಗಳಲ್ಲಿ ಮಾಂಗಲಿಕ ವಸ್ತುಗಳನ್ನು ಧರಿಸಿದ್ದರು. ಮುನಿಯೇ, ವೀಣಾ, ಮೃದಂಗ ಮೊದಲಾದ ನಾನಾ ರೀತಿಯ ವಾದ್ಯಗಳನ್ನು ನುಡಿಸುತ್ತಾ ಸುಂದರ ಗೀತೆಗಳಿಂದ ಮಹೋತ್ಸವವನ್ನು ಏರ್ಪಡಿಸಿದ್ದನು. ಈ ಭಾಗದಲ್ಲಿ ಮುನಿಯೇ ಎಂದು ಸಂಬೋಧಿಸುತ್ತಿರುವುದು ಬ್ರಹ್ಮದೇವರು ನಾರದರಿಗೆ ಹೇಳುತ್ತಿರುವುದು. ಏಕೆಂದರೆ ಮೂಲ ಕಥೆಯು ಬ್ರಹ್ಮದೇವರಿಂದ ಹೇಳಲ್ಪಡುತ್ತಿದೆ. ಬಗೆ ಬಗೆಯ ಔಷಧಿಗಳೊಂದಿಗೆ ಪಟ್ಟಾಭಿಷೇಕಕ್ಕೆ ಯೋಗ್ಯ ದ್ರವ್ಯಗಳನ್ನು ಒಟ್ಟುಗೂಡಿಸಲಾಯಿತು. ಪ್ರತ್ಯಕ್ಷ ತೀರ್ಥಗಳ ಜಲದಿಂದ ತುಂಬಿದ 5 ಕಲಶಗಳನ್ನು ತರಿಸಿದನು. ಇದಲ್ಲದೆ ಇನ್ನೂ ಬಹಳಷ್ಟು ದಿವ್ಯ ಸಾಮಗ್ರಿಗಳನ್ನು ಭಗವಾನ್ ಶಂಕರನು ತನ್ನ ಪಾರ್ಷದರಿಂದ ತರಿಸಿ ಅಲ್ಲಿ ಉಚ್ಚ ಸ್ವರದಿಂದ ವೇದಘೋಷವನ್ನು ಮಾಡಿಸಿದನು. ದೇವಿ, ಭಗವಾನ್ ವಿಷ್ಣುವಿನ ಪೂರ್ಣ ಭಕ್ತಿಯಿಂದ ಮಹೇಶ್ವರನು ಸದಾ ಪ್ರಸನ್ನನಾಗಿರುತ್ತಿದ್ದನು. ಅದಕ್ಕಾಗಿ ಅವನು ಪ್ರೀತಿ ತುಂಬಿದ ಹೃದಯದಿಂದ ಶ್ರೀಹರಿಯನ್ನು ವೈಕುಂಠದಿಂದ ಕರೆಸಿ ಶುಭ ಮುಹೂರ್ತದಲ್ಲಿ ಶ್ರೀಹರಿಯನ್ನು ಆ ಶ್ರೇಷ್ಠ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಮಹಾದೇವನು ಸ್ವತಃ ಪ್ರೇಮಪೂರ್ವಕ ಅವನನ್ನು ಎಲ್ಲ ರೀತಿಯ ಒಡವೆಗಳಿಂದ ಅಲಂಕರಿಸಿದನು. ಅವನ ತಲೆಯಲ್ಲಿ ಮನೋಹರ ಕಿರೀಟವನ್ನು ಇಡಲಾಯಿತು. ಅವನಿಂದ ಮಂಗಲ ಕೌತುಕ ಮಾಡಿಸಲಾಯಿತು. ಇದೆಲ್ಲವೂ ಆದ ಮೇಲೆ
ಮಹೇಶ್ವರನು ಸ್ವತಃ ಬ್ರಹ್ಮಾಂಡ ಮಂಟಪದಲ್ಲಿ ಶ್ರೀಹರಿಗೆ ಪಟ್ಟಾಭಿಷೇಕ ಮಾಡಿದನು ಮತ್ತು ಅವನಿಗೆ ಬೇರೆಯವರಲ್ಲಿ ಇಲ್ಲದಿರುವ ತನ್ನ ಎಲ್ಲ ಐಶ್ವರ್ಯವನ್ನು ಕರುಣಿಸಿದನು. ಬಳಿಕ ಸ್ವತಂತ್ರ ಈಶ್ವರ ಭಕ್ತವತ್ಸಲ ಶಂಭುವು ಶ್ರೀಹರಿಯನ್ನು ಸ್ತುತಿಸುತ್ತಾ ತನ್ನ ಭಕ್ತ ಪರವಶತೆಯನ್ನು ಎಲ್ಲೆಡೆ ಪ್ರಸಿದ್ಧಗೊಳಿಸಿ ಅವನು ಲೋಕಕರ್ತ ಬ್ರಹ್ಮನಲ್ಲಿ ಹೀಗೆ ನುಡಿದನು. ಮಹೇಶ್ವರನು ಹೇಳುತ್ತಾನೆ, ಲೋಕೇಶನೇ, ಅಂದರೆ ವಿಷ್ಣುವನ್ನು ಕುರಿತು ಹೇಳುತ್ತಿರುವುದು, ಇಂದಿನಿಂದ ನನ್ನ ಆಜ್ಞೆಯಂತೆ ಈ ವಿಷ್ಣು ಹರಿಯು ಸಾಕ್ಷಾತ್ ನನಗೆ ವಂದನೀಯನಾದನು. ಈ ಮಾತನ್ನು ಎಲ್ಲರೂ ಕೇಳುತ್ತಿರುವರು. ಅಯ್ಯ, ನೀನು ಸಮಸ್ತ ದೇವತೆಗಳೊಂದಿಗೆ ಈ ಶ್ರೀಹರಿಗೆ ನಮಸ್ಕರಿಸು. ಈ ವೇದಗಳು ನನ್ನ ಆಜ್ಞೆಯಂತೆ ನನ್ನನ್ನು ವರ್ಣಿಸಿದಂತೆಯೇ ಶ್ರೀಹರಿಯನ್ನು ವರ್ಣಿಸಲಿ. ಶ್ರೀರಾಮಚಂದ್ರನು ಮುಂದುವರೆದು ಆ ಸತೀದೇವಿಗೆ ಹೇಳುತ್ತಿರುವನು, ದೇವಿಯೇ, ಭಗವಾನ್ ವಿಷ್ಣುವಿನ ಶಿವಭಕ್ತಿಯನ್ನು ನೋಡಿ ಪ್ರಸನ್ನ ಚಿತ್ತನಾದ ವರದಾಯಕ ಭಕ್ತವತ್ಸಲ ರುದ್ರದೇವನು ಮೇಲಿನ ಮಾತನ್ನು ಹೇಳಿ ಸ್ವತಃ ಗರುಡ ಧ್ವಜನಿಗೆ ನಮಸ್ಕಾರ ಮಾಡಿದನು. ಅನಂತರ ಬ್ರಹ್ಮಾದಿ ದೇವತೆಗಳು, ಮುನಿಗಳು, ಸಿದ್ಧರೇ ಆದಿ ಎಲ್ಲರೂ ಆಗ ಶ್ರೀಹರಿಯನ್ನು ವಂದಿಸಿದರು. ಬಳಿಕ ಅತ್ಯಂತ ಪ್ರಸನ್ನನಾದ ಭಕ್ತವತ್ಸಲ ಮಹೇಶ್ವರನು ದೇವತೆಗಳ ಎದುರಲ್ಲಿ ಶ್ರೀಹರಿಗೆ ದೊಡ್ಡ ದೊಡ್ಡ ವರಗಳನ್ನು ಕೊಟ್ಟನು. ಮಹೇಶನು ಮುಂದುವರಿದು ಹೇಳುವನು, ಹರಿಯೇ, ನನ್ನ ಆಜ್ಞೆಯಂತೆ ನೀನು ಸಂಪೂರ್ಣ ಲೋಕಗಳ ಕರ್ತ, ಪಾಲಕ ಮತ್ತು ಸಂಹಾರಕನಾಗು. ಧರ್ಮ, ಅರ್ಥ, ಕಾಮಗಳಿಗೆ ದಾತ್ರನಾಗಿ ದುರ್ನೀತಿ ಅಥವಾ ಅನ್ಯಾಯ ಮಾಡುವ ದುಷ್ಟರನ್ನು ದಂಡಿಸುವವನಾಗು. ಮಹಾಬಲ ಪರಾಕ್ರಮಗಳಿಂದ ಸಂಪನ್ನನಾಗಿ ಜಗತ್ಪೂಜ್ಯ ಜಗದೀಶ್ವರನಾಗು. ಸಮರಾಂಗಣದಲ್ಲಿ ನಿನ್ನನ್ನು ಯಾರೂ ಗೆಲ್ಲಲಾರರು. ನನ್ನಿಂದಲೂ ಕೂಡ ನೀನು ಪರಾಜಿತನಾಗಲಾರೆ. ನಾನು ಕೊಡುವ 3 ಶಕ್ತಿಗಳನ್ನು ನೀನು ಇರಿಸಿಕೊ. ಒಂದು, ಇಚ್ಛಾದಿಗಳ ಸಿದ್ಧಿ. ಎರಡನೆಯದು, ನಾನಾ ರೀತಿಯ ಲೀಲೆಗಳನ್ನು ಪ್ರಕಟಿಸುವ ಶಕ್ತಿ. ಮತ್ತು ಮೂರನೆಯದು, 3 ಲೋಕಗಳಲ್ಲಿ ನಿತ್ಯ ಸ್ವತಂತ್ರತೆ. ಹರಿಯೇ, ನಿನ್ನನ್ನು ದ್ವೇಷಿಸುವವರು ನಿಶ್ಚಯವಾಗಿಯೂ ನನ್ನಿಂದ ಪ್ರಯತ್ನಪೂರ್ವಕ ದಂಡನೀಯರಾಗುವರು. ವಿಷ್ಣುವೇ, ನಾನು ನಿನ್ನ ಭಕ್ತರಿಗೆ ಉತ್ತಮವಾದ ಮೋಕ್ಷವನ್ನು ಕೊಡುವೆನು. ದೇವತೆಗಳಿಂದಲೂ ನಿವಾರಿಸಲು ಕಠಿಣವಾದ ಈ ಮಾಯೆಯನ್ನು ನೀನು ಗ್ರಹಣ ಮಾಡು. ಇದರಿಂದ ಮೋಹಿತವಾದಾಗ ಈ ವಿಶ್ವವು ಜಡರೂಪವಾಗುವುದು. ನೀನು ನನ್ನ ಎಡಭುಜನಾಗಿರುವೆ. ವಿಧಾತನು ಬಲಭುಜನಾಗಿದ್ದಾನೆ. ನೀನು ಈ ವಿಧಾತನಿಗೂ ಉತ್ಪಾದಕ ಮತ್ತು ಪಾಲಕನಾಗುವೆ. ನನ್ನ ಹೃದಯ ರೂಪಿ ರುದ್ರನು ನಾನೇ ಆಗಿದ್ದೇನೆ, ಇದರಲ್ಲಿ ಸಂಶಯವೇ ಇಲ್ಲ. ಆ ರುದ್ರನು ನಿನಗೂ ಮತ್ತು ಬ್ರಹ್ಮಾದಿ ದೇವತೆಗಳಿಗೂ ನಿಶ್ಚಯವಾಗಿ ಪೂಜ್ಯನಾಗಿರುವನು. ನೀನು ಇಲ್ಲಿ ಇದ್ದು ವಿಶೇಷ ರೂಪದಿಂದ ಸಂಪೂರ್ಣ ಜಗತ್ತನ್ನು ಪಾಲಿಸು. ಅನೇಕ ಪ್ರಕಾರದ ಲೀಲೆಗಳನ್ನು ಮಾಡುವ ಬೇರೆ ಬೇರೆ ಅವತಾರಗಳ ಮೂಲಕ ಸದಾ ಎಲ್ಲರನ್ನೂ ರಕ್ಷಿಸುತ್ತಿರು. ನನ್ನ ಚಿನ್ಮಯ ಧಾಮದಲ್ಲಿ ಇರುವ ನಿನ್ನ ಪರಮ ವೈಭವಶಾಲಿ ಹಾಗೂ ಅತ್ಯಂತ ಉಜ್ವಲ ಸ್ಥಾನವು ಗೋಲೋಕವೆಂಬ ಹೆಸರಿನಿಂದ ವಿಖ್ಯಾತವಾಗುವುದು. ಹರಿಯೇ, ಭೂತಳದಲ್ಲಿ ಆಗುವ ನಿನ್ನ ಅವತಾರಗಳು ಎಲ್ಲರ ರಕ್ಷಕ ಮತ್ತು ನನ್ನ ಭಕ್ತರಾಗುವವು. ನಾನು ಅವನ್ನು ಅವಶ್ಯವಾಗಿ ದರ್ಶಿಸುವೆನು. ಅವು ನನ್ನ ವರದಿಂದ ಸದಾ ಪ್ರಸನ್ನರಾಗಿರುವವು. ಶ್ರೀರಾಮಚಂದ್ರನು ಮುಂದುವರೆದು ಆ ಸತೀದೇವಿಗೆ ಹೇಳುತ್ತಿರುವನು, ದೇವಿ, ಹೀಗೆ ಶ್ರೀಹರಿಗೆ ತನ್ನ ಅಖಂಡ ಐಶ್ವರ್ಯವನ್ನು ಒಪ್ಪಿಸಿ ಉಮಾವಲ್ಲಭ ಭಗವಾನ್ ಹರನು ಕೈಲಾಸ ಪರ್ವತದಲ್ಲಿ ಇರುತ್ತಾ ತನ್ನ ಪಾರ್ಷದರೊಂದಿಗೆ ಸ್ವಚ್ಛಂದವಾಗಿ ಕ್ರೀಡಿಸುತ್ತಿರುವನು. ಅಂದಿನಿಂದ ಭಗವಾನ್ ಲಕ್ಷ್ಮೀಪತಿಯು ಗೋಪ ವೇಷವನ್ನು ಧರಿಸಿ ಅಲ್ಲಿಗೆ ಬಂದನು ಹಾಗೂ ಗೋಪ ಗೋಪಿ ಗೋವುಗಳ ಅಧಿಪತಿಯಾಗಿ ಬಹಳ ಸಂತೋಷದಿಂದ ಇರತೊಡಗಿದನು. ಆ ಶ್ರೀ ವಿಷ್ಣುವು ಪ್ರಸನ್ನ ಚಿತ್ತನಾಗಿ ಸಮಸ್ತ ಜಗತ್ತನ್ನು ರಕ್ಷಿಸತೊಡಗಿದನು. ಅವನು ಶಿವನ ಆಜ್ಞೆಯಿಂದ ನಾನಾ ರೀತಿಯ ಅವತಾರಗಳನ್ನು ಧರಿಸಿಕೊಂಡು ಜಗತ್ತನ್ನು ಪಾಲಿಸುತ್ತಿರುವನು. ಈ ಅದೇ ಶ್ರೀಹರಿಯು ಭಗವಾನ್ ಶಂಕರನ ಆಜ್ಞೆಯಿಂದ 4 ಸೋದರರಲ್ಲಿ ಹಿರಿಯವನಾದ ನಾನೇ ರಾಮನಾಗಿರುವೆನು. ಎರಡನೆಯವನು ಭರತ, ಮೂರನೆಯವನು ಲಕ್ಷ್ಮಣ ಮತ್ತು 4ನೆಯವನು ಶತ್ರುಘ್ನನಾಗಿದ್ದಾನೆ. ದೇವಿಯೇ, ನಾನು ತಂದೆಯ ಆಜ್ಞೆಯಿಂದ ಸೀತಾ ಲಕ್ಷ್ಮಣರೊಂದಿಗೆ ವನಕ್ಕೆ ಬಂದಿರುವೆನು. ಇಲ್ಲಿ ಯಾರೋ ನಿಶಾಚರನು ನನ್ನ ಪತ್ನಿ ಸೀತೆಯನ್ನು ಕದ್ದುಕೊಂಡು ಹೋಗಿರುವನು. ನಾನು ವಿರಹಿಯಾಗಿ ಅಮ್ಮನೊಡನೆ ಈ ವನದಲ್ಲಿ ನನ್ನ ಪ್ರಿಯೆಯನ್ನು ಹುಡುಕುತ್ತಿರುವೆನು.
ನಿನ್ನ ದರ್ಶನವಾದಾಗ ಸರ್ವಥಾ ನನ್ನ ಕುಶಲ ಮಂಗಲವಾದೀತು. ತಾಯಿ ಸತಿಯೇ, ನಿನ್ನ ಕೃಪೆಯಿಂದ ಹೀಗಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ದೇವಿ, ನಿಶ್ಚಯವಾಗಿ ನಿನ್ನ ಕಡೆಯಿಂದ ನನಗೆ ಸೀತೆಯ ಪ್ರಾಪ್ತಿ ವಿಷಯಕ ವರವು ಪ್ರಾಪ್ತವಾಯಿತು. ಏಕೆಂದರೆ ದೇವಿಯು ಅಲ್ಲಿ ಸೀತೆಯ ರೂಪದಲ್ಲಿಯೇ ಶ್ರೀರಾಮನಿಗೆ ಕಾಣಿಸಿಕೊಂಡಿದ್ದಳು. ನಿನ್ನ ಅನುಗ್ರಹದಿಂದ ದುಃಖವನ್ನು ಕೊಡುವ ಆ ಪಾಪಿ ರಾಕ್ಷಸನನ್ನು ಕೊಂದು ನಾನು ಸೀತೆಯನ್ನು ಖಂಡಿತವಾಗಿ ಪಡೆಯುವೆನು. ಇಂದು ನೀವಿಬ್ಬರು ನನ್ನ ಮೇಲೆ ಕೃಪೆ ಮಾಡಿದುದು ನನ್ನ ಸೌಭಾಗ್ಯವಾಗಿದೆ. ಯಾರ ಮೇಲೆ ನೀವಿಬ್ಬರೂ ದಯಾಳುಗಳಾಗುತ್ತೀರೋ ಅವನು ಧನ್ಯ ಮತ್ತು ಶ್ರೇಷ್ಠನಾಗುವನು. ಈ ಪ್ರಕಾರವಾಗಿ ಅನೇಕ ಮಾತುಗಳನ್ನು ಹೇಳಿ ಕಲ್ಯಾಣಮಯ ಸತಿದೇವಿಗೆ ಪ್ರಣಾಮವನ್ನು ಮಾಡಿ ರಘುಕುಲ ಶಿರೋಮಣಿ ಶ್ರೀರಾಮನು ಆಕೆಯ ಆಜ್ಞೆಯಿಂದ ಆ ವನದಲ್ಲಿ ಸಂಚರಿಸತೊಡಗಿದನು. ಪವಿತ್ರ ಹೃದಯವುಳ್ಳ ಶ್ರೀರಾಮನ ಈ ಮಾತನ್ನು ಕೇಳಿ ಸತಿಯು ಮನಸ್ಸಿನಲ್ಲಿ ಶಿವಭಕ್ತಿ ಪರಾಯಣ ರಘುನಾಥನನ್ನು ಪ್ರಶಂಸಿಸುತ್ತಾ ಬಹಳ ಸಂತಸಗೊಂಡಳು. ಆದರೆ ತನ್ನ ಕಾರ್ಯವನ್ನು ನೆನೆದು ಆಕೆಯ ಮನಸ್ಸಿನಲ್ಲಿ ಬಹಳ ಶೋಕ ಉಂಟಾಯಿತು. ಅವಳ ಅಂಗ ಕಾಂತಿಯು ಮಂಕಾಯಿತು. ಆಕೆಯು ಉದಾಸಳಾಗಿ ಶಿವನ ಬಳಿಗೆ ಮರಳಿದಳು. ದಾರಿಯಲ್ಲಿ ಹೋಗುತ್ತಿರುವಾಗ ಸತೀದೇವಿಯು ನಾನು ಭಗವಾನ್ ಶಿವನ ಮಾತನ್ನು ಮನ್ನಿಸಲಿಲ್ಲ ಮತ್ತು ಶ್ರೀರಾಮನ ಕುರಿತು ಕುತ್ಸಿತ ಬುದ್ಧಿಯನ್ನು ತಾಳಿದನಲ್ಲ ಎಂದು ಪದೇ ಪದೇ ಚಿಂತಿಸಿದಳು. ಆಗ ಶಂಕರನ ಬಳಿಗೆ ಹೋಗಿ ಈಗ ಏನೆಂದು ಉತ್ತರಿಸಲಿ ಹೀಗೆ ಮತ್ತೆ ಮತ್ತೆ ವಿಚಾರ ಮಾಡುತ್ತಾ ಆಕೆಗೆ ಆಗ ಬಹಳ ಪಶ್ಚಾತ್ತಾಪವಾಯಿತು. ಶಿವನ ಬಳಿಗೆ ಹೋಗಿ ಸತಿಯು ಅವನಿಗೆ ಮನಃಪೂರ್ವಕವಾಗಿ ನಮಸ್ಕರಿಸಿದಳು. ಆಕೆಯ ಮುಖದಲ್ಲಿ ವಿಷಾದ ತುಂಬಿತ್ತು. ಅವಳು ಶೋಕದಿಂದ ವ್ಯಾಕುಲಳಾಗಿ ನಿಸ್ತೇಜಳಾಗಿದ್ದಳು. ದುಃಖಿತೆಯಾದ ಸತಿಯನ್ನು ನೋಡಿ ಭಗವಾನ್ ಹರನು ಆಕೆಯ ಕುಶಲ ಸಮಾಚಾರವನ್ನು ಕೇಳಿ ಪ್ರೇಮಪೂರ್ವಕ ಕೇಳುತ್ತಾನೆ, ನೀನು ಹೇಗೆ ಪರೀಕ್ಷಿಸಿದೆ? ಅವನ ಈ ಮಾತನ್ನು ಕೇಳಿ ಸತಿಯು ತಲೆಯನ್ನು ತಗ್ಗಿಸಿ ಅವನ ಬಳಿಯಲ್ಲಿ ನಿಂತುಕೊಂಡಳು. ಆಕೆಯ ಮನಸ್ಸು ಶೋಕ ವಿಷಾದದಲ್ಲಿ ಮುಳುಗಿತ್ತು. ಭಗವಾನ್ ಮಹೇಶ್ವರನು ಧ್ಯಾನದಿಂದ ಸತಿಯ ಎಲ್ಲ ಚರಿತ್ರವನ್ನು ತಿಳಿದುಕೊಂಡು ಆಕೆಯನ್ನು ಮನಸ್ಸಿನಿಂದ ತ್ಯಜಿಸಿಬಿಟ್ಟನು. ವೇದ ಧರ್ಮವನ್ನು ಪ್ರತಿಪಾಲಿಸುವ ಪರಮೇಶ್ವರ ಶಿವನು ಮೊದಲು ತಾನು ಮಾಡಿದ ಪ್ರತಿಜ್ಞೆಯನ್ನು ಭಂಗವಾಗಲು ಬಿಡಲಿಲ್ಲ. ಮನಸ್ಸಿನಿಂದ ಸತಿಯನ್ನು ತ್ಯಾಗ ಮಾಡಿ ಅವನು ತನ್ನ ನಿವಾಸ ಸ್ಥಾನವಾದ ಕೈಲಾಸ ಪರ್ವತಕ್ಕೆ ಹೊರಟು ಹೋದನು. ಏಕೆಂದರೆ ಶಿವನು ಯಾವ ಶ್ರೀರಾಮನಲ್ಲಿ ಯಾವ ಶ್ರೀಹರಿಯಲ್ಲಿ ಅಪ್ರತಿಮವಾದ ಭಕ್ತಿಯನ್ನು ಹೊಂದಿದ್ದನು, ಆ ಶ್ರೀರಾಮನ ಪತ್ನಿ ಸ್ವರೂಪಳಾಗಿ ಜಗತ್ತಿನಲ್ಲಿ ಸಂಚರಿಸುತ್ತಿರುವ ಸೀತೆಯ ವೇಷವನ್ನು ಆ ಸತೀದೇವಿಯು ಧರಿಸಿದ ಮೇಲೆ ಆ ಸೀತೆಯ ಶರೀರವನ್ನು ರೂಪವನ್ನು ಧರಿಸಿದ ಸತಿಯನ್ನು ಶಿವನು ಹೇಗೆ ತಾನೇ ಪತ್ನಿ ಎಂಬ ಭಾವದಿಂದ ನೋಡಲು ಸಾಧ್ಯ? ಆದ್ದರಿಂದ ಆಕೆಯನ್ನು ಮಾನಸಿಕವಾಗಿ ತ್ಯಜಿಸಿ ಬಿಡುತ್ತಾನೆ. ಈ ರೀತಿ ತ್ಯಾಗ ಮಾಡಿ ಆ ಶಿವನು ತನ್ನ ನಿವಾಸ ಸ್ಥಾನವಾದ ಕೈಲಾಸ ಪರ್ವತಕ್ಕೆ ಹೊರಟು ಹೋದನು. ಮಾರ್ಗದಲ್ಲಿ ಮಹೇಶ್ವರ ಮತ್ತು ಸತಿಗೆ ಕೇಳಿಸುವಂತೆ ಆಕಾಶವಾಣಿಯು ನುಡಿಯಿತು, ಪರಮೇಶ್ವರನೇ, ನೀನು ಧನ್ಯನಾಗಿರುವೆ. ನಿನ್ನ ಈ ಪ್ರತಿಜ್ಞೆಯು ಧನ್ಯವಾಗಿದೆ. 3 ಲೋಕಗಳಲ್ಲಿಯೂ ನಿನ್ನಂತಹ ಮಹಾಯೋಗಿ ಮತ್ತು ಮಹಾಪ್ರಭು ಬೇರೆ ಯಾರೂ ಇಲ್ಲ. ಈ ಆಕಾಶವಾಣಿಯನ್ನು ಕೇಳಿ ಸತೀದೇವಿಯ ಕಾಂತಿಯು ಮಂಕಾಯಿತು. ಆಕೆಯು ಶಿವನಲ್ಲಿ ಕೇಳಿದಳು, ಸ್ವಾಮಿ, ನನ್ನ ಪರಮೇಶ್ವರನೇ, ನೀನು ಯಾವ ಪ್ರತಿಜ್ಞೆಯನ್ನು ಮಾಡಿರುವೆ ಹೇಳಿರಿ. ಸತಿಯು ಹೀಗೆ ಕೇಳಿದಾಗಲೂ ಆಕೆಯ ಹಿತವನ್ನು ಬಯಸುವ ಪ್ರಭುವು ಮೊದಲಿಗೆ ತನ್ನ ವಿವಾಹದ ವಿಷಯದಲ್ಲಿ ಭಗವಾನ್ ವಿಷ್ಣುವಿನ ಮುಂದೆ ಮಾಡಿದ್ದ ಪ್ರತಿಜ್ಞೆಯನ್ನು ತಿಳಿಸಲಿಲ್ಲ. ಮುನಿಯೇ, ಆಗ ಸತಿಯು ತನ್ನ ಪ್ರಾಣವಲ್ಲಭ ಪತಿಯಾದ ಭಗವಾನ್ ಶಿವನನ್ನು ಧ್ಯಾನಿಸಿ ತನ್ನ ಪ್ರಿಯತಮನು ತನ್ನನ್ನು ತ್ಯಜಿಸಿದ ಎಲ್ಲ ಕಾರಣವನ್ನು ತಿಳಿದುಕೊಂಡಳು. ಶಂಭುವು ನನ್ನನ್ನು ತ್ಯಜಿಸಿರುವನು ಎಂದು ಇದನ್ನು ತಿಳಿದು ದಕ್ಷ ಕನ್ಯೆ ಸತಿಯು ಆಗಲೇ ಅತ್ಯಂತ ಶೋಕದಲ್ಲಿ ಮುಳುಗಿ ಹೋದಳು. ಏಕೆಂದರೆ ಶಿವನು ತನ್ನ ವಿವಾಹಕ್ಕೆ ಪೂರ್ವದಲ್ಲಿಯೇ ತಾನು ವಿವಾಹದಲ್ಲಿ ಇಚ್ಛಿತನಾಗಿರದಿದ್ದಾಗ ಸತಿಯನ್ನು ವಿವಾಹವಾಗಬೇಕೆಂದು ಬ್ರಹ್ಮನು ವಿಷ್ಣುವು ಶಿವನನ್ನು ಒತ್ತಾಯಿಸುತ್ತಿರುವಾಗಲೇ ಎಂದಾದರೂ ಆಕೆಯಿಂದ ನನ್ನ ಧ್ಯಾನಕ್ಕೆ ಭಂಗ ಬರುವಂತಹ ಸ್ಥಿತಿ ಬಂದರೆ ಆಕೆಯನ್ನು ತ್ಯಜಿಸಿ ಬಿಡುವುದಾಗಿ ಪ್ರತಿಜ್ಞೆ ಮಾಡಿರುತ್ತಾನೆ. ಆದರೆ ನೇರವಾಗಿ ಆ ವಿಚಾರವನ್ನು ಸತೀದೇವಿಗೆ ಹೇಳಿ ಆಕೆಯ ಮನಸ್ಸನ್ನು ನೋಯಿಸುವುದು ಶಿವನಿಗೆ ಇಷ್ಟವಿಲ್ಲ. ಆದರೆ ಧ್ಯಾನಪೂರ್ವಕವಾಗಿದ್ದ ಸತಿಗೆ ಅದೆಲ್ಲದರ ಅರಿವಾಗುತ್ತದೆ.
ಆಗ ಸತಿಯು ತನ್ನ ಪ್ರಾಣವಲ್ಲಭ ಪತಿಯಾದ ಭಗವಾನ್ ಶಿವನನ್ನು ಧ್ಯಾನಿಸಿ ತನ್ನ ಪ್ರಿಯತಮನು ತನ್ನನ್ನು ತ್ಯಜಿಸಿದ ಎಲ್ಲ ಕಾರಣವನ್ನು ತಿಳಿದುಕೊಂಡಳು. ಶಂಭುವು ನನ್ನನ್ನು ತ್ಯಜಿಸಿರುವನು ಎಂದು ತಿಳಿದು ದಕ್ಷ ಕನ್ಯೆ ಸತಿಯು ಆಗಲೇ ಅತ್ಯಂತ ಶೋಕದಲ್ಲಿ ಮುಳುಗಿ ಹೋದಳು ಹಾಗೂ ಪದೇ ಪದೇ ನಿಟ್ಟುಸಿರು ತೊಡಗಿದಳು. ಸತಿಯ ಮನೋಭಾವವನ್ನು ತಿಳಿದು ಶಿವನು ಅವಳಿಗಾಗಿ ಮಾಡಿದ ಪ್ರತಿಜ್ಞೆಯನ್ನು ಗುಪ್ತವಾಗಿರಿಸಿದ್ದನು ಹಾಗೂ ಬೇರೆ ಬೇರೆ ಅನೇಕ ಕಥೆಗಳನ್ನು ಹೇಳತೊಡಗಿದನು. ನಾನಾ ರೀತಿಯ ಕಥೆಗಳನ್ನು ಹೇಳುತ್ತಾ ಅವನು ಸತಿಯೊಂದಿಗೆ ಕೈಲಾಸಕ್ಕೆ ಬಂದು ತಲುಪಿದನು. ಅಲ್ಲಿ ಶ್ರೇಷ್ಠ ಆಸನದಲ್ಲಿ ಸ್ಥಿತನಾಗಿ ಚಿತ್ತವೃತ್ತಿಗಳನ್ನು ನಿರೋಧಪೂರ್ವಕ ಸಮಾಧಿಗೆ ಅಡರಿ ತನ್ನ ಸ್ವರೂಪವನ್ನು ಧ್ಯಾನಿಸತೊಡಗಿದನು. ಸತಿಯು ಮನಸ್ಸಿನಲ್ಲಿ ಅತ್ಯಂತ ವಿಷಾದಪಟ್ಟು ಆ ತನ್ನ ಧಾಮದಲ್ಲಿ ಇರತೊಡಗಿದಳು. ಮುನಿಯೇ, ಶಿವ, ಶಿವೆ ಮತ್ತು ಶಿವನ ಈ ಚರಿತ್ರವನ್ನು ಯಾರಿಂದಲೂ ತಿಳಿಯಲಾಗುತ್ತಿರಲಿಲ್ಲ. ಮಹಾಮುನಿಯೇ, ಸ್ವೇಚ್ಛೆಯಿಂದ ಶರೀರವನ್ನು ಧರಿಸಿಕೊಂಡು ಲೋಕಲೀಲೆಯನ್ನು ಅನುಸರಿಸುವ ಆ ಒಡೆಯ ಒಡತಿಯರು ಹೀಗೆ ಅಲ್ಲಿರುತ್ತಾ ದೀರ್ಘ ಕಾಲವೇ ಕಳೆದು ಹೋಯಿತು. ಅನಂತರ ಉತ್ತಮ ಲೀಲೆಯನ್ನು ನಡೆಸುವ ಮಹಾದೇವನು ಧ್ಯಾನವನ್ನು ಮುರಿದನು. ಇದನ್ನು ತಿಳಿದು ಜಗದಂಬೆ ಸತಿಯು ಅಲ್ಲಿಗೆ ಬಂದು ವ್ಯಥಿತ ಹೃದಯದಿಂದ ಶಿವನ ಚರಣಗಳಲ್ಲಿ ವಂದಿಸಿಕೊಂಡಳು. ಉದಾರ ಚಿತ್ತನಾದ ಶಂಭುವು ಆಕೆಗೆ ತನ್ನ ಮುಂದುಗಡೆ ಕುಳಿತುಕೊಳ್ಳಲು ಆಸನವನ್ನು ಕೊಟ್ಟು ಬಹಳ ಪ್ರೇಮದಿಂದ ಬಹಳಷ್ಟು ಮನೋಹರ ಕಥೆಗಳನ್ನು ಹೇಳಿದನು. ಅವನು ಇಂತಹ ಲೀಲೆಗಳನ್ನು ಮಾಡುತ್ತಾ ಸತಿಯ ಶೋಕವನ್ನು ತತ್ಕಾಲಕ್ಕೆ ದೂರಗೊಳಿಸಿದನು. ಆಕೆಯು ಹಿಂದಿನಂತೆಯೇ ಸುಖಿಯಾದಳು. ಹೀಗಿದ್ದರೂ ಶಿವನು ತನ್ನ ಪ್ರತಿಜ್ಞೆಯನ್ನು ಬಿಡಲಿಲ್ಲ. ಅಯ್ಯ, ಪರಮೇಶ್ವರ ಶಿವನ ವಿಷಯದಲ್ಲಿ ಇದಾವುದು ಆಶ್ಚರ್ಯದ ಮಾತೆಂದು ತಿಳಿಯಬಾರದು. ಮುನಿಯೇ, ನಾರದರನ್ನು ಕುರಿತು ಹೇಳುತ್ತಿರುವುದು, ಮುನಿಗಳು ಶಿವೆ ಮತ್ತು ಶಿವನ ಕಥೆಯನ್ನು ಹೀಗೆ ಹೇಳುತ್ತಾರೆ. ಕೆಲವರು ಅವರಿಬ್ಬರಲ್ಲಿ ವಿಯೋಗವನ್ನು ತಿಳಿಯುತ್ತಾರೆ. ಆದರೆ ಅವರಲ್ಲಿ ವಿಯೋಗವು ಹೇಗೆ ತಾನೇ ಸಂಭವಿಸುವುದು? ಶಿವೆ ಮತ್ತು ಶಿವನ ಚರಿತ್ರವನ್ನು ವಾಸ್ತವಿಕವಾಗಿ ಯಾರು ತಿಳಿಯಬಲ್ಲರು? ಅವರಿಬ್ಬರು ಸ್ವೇಚ್ಛೆಯಿಂದ ನಾನಾ ರೀತಿಯ ಲೀಲೆಗಳನ್ನು ಮಾಡುತ್ತಾರೆ. ಪ್ರತಿ ಮತ್ತು ಶಿವ ಇವರು ವಾಣಿ ಮತ್ತು ಅರ್ಥದಂತೆ ಒಬ್ಬರಿಗೊಬ್ಬರು ನಿತ್ಯ ಸಂಯುಕ್ತರಾಗಿದ್ದಾರೆ. ಅವರಿಬ್ಬರಲ್ಲಿ ವಿಯೋಗವಾಗುವುದು ಅಸಂಭವವಾಗಿದೆ. ಅವರ ಇಚ್ಛೆಯಿಂದಲೇ ಅವರಲ್ಲಿ ಲೀಲಾ ವಿಯೋಗ ಇವೆಲ್ಲವೂ ಆಗಬಲ್ಲದು. ಈ ರೀತಿಯಾಗಿ ಸತಿ ಮತ್ತು ರುದ್ರದೇವರು ಜಗತ್ತಿಗೆ ಅನೇಕ ಸಂದೇಶಗಳನ್ನು ಕೊಡುವ ಸಲುವಾಗಿ ಅದರಂತೆಯೇ ಮುಂದಾಗಬೇಕಾಗಿರುವಂತಹ ಲೀಲಾ ನಾಟಕದ ಪಾತ್ರವಾಗಿಯೇ ಅವರಿಬ್ಬರು ಪರಸ್ಪರ ವಿಯೋಗವನ್ನು ಅನುಸರಿಸಿದವರಂತೆ ಇಲ್ಲಿ ನಾಟಕ ಮಾಡುತ್ತಿದ್ದಾರೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.